9 ವರ್ಷಗಳ ಹಿಂದೆ ತಿಮ್ಮರೋಡಿಯವರ ಒಂದು ಇದೇನಾಗಿತ್ತು, ಆರ್ಥಿಕ ಸಂಪಾದನೆ ಯಾವ ರೀತಿ ಇತ್ತು, ಇವತ್ತು ತಿಮ್ಮರೋಡಿಯವರ ಒಂದು ಆರ್ಥಿಕ ಸ್ಥಿತಿ ಯಾವ ರೀತಿ ಇದೆ. ಈಗ ಇವತ್ತು ಧರ್ಮಸ್ಥಳದ ಅಲ್ಲೇ ಆ ಭಾಗದಲ್ಲಿ ನಾನು ಧರ್ಮಸ್ಥಳವನ್ನ ಸೃಷ್ಟಿ ಮಾಡ್ತೀನಿ, ಇನ್ನೊಂದು ಧರ್ಮ ಒಂದು ಇದನ್ನ ಸೃಷ್ಟಿ ಮಾಡ್ತೀನಿ, ದೇವರುಗಳನ್ನ ಸೃಷ್ಟಿ ಮಾಡ್ತೀನಿ ಅಂತೇಳಿ ಅಲ್ಲೇ ಇರುವಂತಹ ಕಾಡಲ್ಲಿ ಸಿಗುವಂತಹ ಒಂದು ಏನು ಬೆಲೆ ಬಾಳುವಂತ ಮರಗಳನ್ನ ಕಡಿದು ನೀವೊಂದು ಹೊಸ ಇದನ್ನ ಮನೆಯನ್ನ ಕಟ್ಲಿಕ್ಕೆ ಹೊರಟಿದ್ದೀರಿ. ತಿಮ್ಮರೋಡಿಯವರು ಕಾಡಿನಲ್ಲಿ ಇರೋ ಮರಗಳನ್ನ ಕಡಿದು ಮಾಡ್ತಾರೆ ಅಂತ ವಿಚಾರ ಈಗ ಆ ಭಾಗದಲ್ಲಿ FIRs ಆಗಿದೆಯಲ್ಲ ಅವ್ರ ಮೇಲೆ. ಏನ್ ಗೊತ್ತು ನಿಮ್ಗೆ ತಿಮ್ಮರೋಡಿ ಬಗ್ಗೆ? ಹಾಗಾದ್ರೆ ಇವು ಉದ್ದೇಶ ಏನಂದ್ರೆ ಒಂದು ಬಾಂಬ್ ಇಟ್ಟು ಎಲ್ಲರನ್ನು ಸಾಯಿಸ್ಬೇಕಂತ ಉದ್ದೇಶನ? ಬಾಂಬ್ ಅಂತಾನೆ ಹೇಳ್ತಾರೆ. ದಲಿತ ಸಂಘಟನೆಗಳೆಲ್ಲ ನಮ್ಮೊಟ್ಟಿಗೆ ಗಟ್ಟಿಯಾಗಿವೆ. ಆತ್ಮೀಯ ಮಿತ್ರ ನಮಸ್ಕಾರ, ನಾನು ವಿಕಾಸ್ ಶಾಸ್ತ್ರಿ. ಹೇಗಿದ್ದೀರಿ ಎಲ್ರು? ಇವತ್ತು ಇನ್ನೊಬ್ರು ಸಿಕ್ಕಿದ್ದಾರೆ, ದೇವರಾಜ್ ಅಂತೇಳಿ ಅವ್ರ ಹೆಸರು, ದಲಿತ ಮುಖಂಡರು. ಇವರು ಸೌಜನ್ಯ ಪ್ರಕರಣದ ಬಗ್ಗೆ ದಲಿತ ಮುಖಂಡರಾಗಿದ್ದಂಥವ್ರ ಮನಸ್ಸಲ್ಲಿ ಏನಿದೆ ಅನ್ನೋದು ತಿಳ್ಕೊಬೇಕಾಗಿರೋಂಥದ್ದು ನನಗೊಂದು ಕುತೂಹಲ. ಯಾಕಂತಂದ್ರೆ ಧರ್ಮಗಳ ನಡುವೆ, ಜಾತಿಗಳ ನಡುವೆ ಏನೋ ವಿಷ ಬೀಜ ಬಿತ್ತಾ ಇದಾರ ಅಂತ ನನಗೆ ಅನುಮಾನ ಬಂತು. ಅದಕ್ಕೋಸ್ಕರ ದೇವರಾಜ್ ಅವ್ರನ್ನ ನಾನು ಭೇಟಿ ಮಾಡಕ್ ಬಂದೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಏನ್ ಅನ್ಸುತ್ತೆ ಸರ್ ಸೌಜನ್ಯ ಪ್ರಕರಣದ ಬಗ್ಗೆ? ಇಷ್ಟೆಲ್ಲ ನಡೀತಾ ಇದೆ, ಧರ್ಮಸ್ಥಳ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ನಾನಿವತ್ತು ಮಾತನಾಡೋದು ಕರ್ನಾಟಕ ರಾಜ್ಯದ ಒಂದು ಧರ್ಮಸ್ಥಳ, ಅತ್ಯಂತ ಪುಣ್ಯ ಕ್ಷೇತ್ರವಾಗಿರುವಂತ ಒಂದು ಕ್ಷೇತ್ರದ ಬಗ್ಗೆ, ಆ ಒಂದು ಭಾಗದಲ್ಲಿ ನಡೆದಂತಹ ಕುಮಾರಿ ಸೌಜನ್ಯ ಪ್ರಕರಣ. ಇವತ್ತು ಸೌಜನ್ಯ ಪ್ರಕರಣ, ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನೋದು ಕೂಡ ನಮ್ಮ ಆಶಯ ಕೂಡ ಇದೆ. ಸೊ ಅಲ್ಲಿ ಆ ಸೌಜನ್ಯ ಪ್ರಕರಣ ಒಂದು ಸಾರಿ FIR ಆಗಿ ಕೋರ್ಟ್ಗೆ ಹೋದ್ಮೇಲೆ ಅದು ಕಾನೂನು ಅಡಿಯಲ್ಲೇ ಮಾಡ್ಬೇಕಾಗ್ತದೆ. ಏನ್ ಹೈಕೋರ್ಟ್ ಅಲ್ಲಿ ಇವತ್ತು ನಮ್ಗೆ ಸಂತೋಷ್ ನಿರಪರಾಧಿ ಅಂತ ವಿಚಾರ ಬಂತು. ಅದನ್ನ ಇವತ್ತೇನು ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕು ಅಂತೇನು ಹೊರಟಿರುವಂತಹ ಕೆಲವು ನಾನು ಲೀಡರ್ಸ್ಗೆ ನಾನು ಈ ಮುಖೇನ ಉತ್ತರವನ್ನು ಕೊಡ್ತೀನಿ. ಏನು ತಿಮ್ಮರೋಡಿ ಆಗಿರ್ಬೋದು, ಜೊತೆಗೆ ಗಿರೀಶ್ ಮಟ್ಟಣ್ಣ ಆಗಿರ್ಬೋದು, ಇನ್ನು ಕೆಲವರು ಇದ್ದಾರೆ. ಅವ್ರಿಗೆಲ್ರಿಗೂ ಕೂಡ ವಿಚಾರ ಇಷ್ಟೇನೆ, ನೀವು ಪರಿಜ್ಞಾನ ಇರೋದಾದ್ರೆ, ನಿಮ್ಗೆ ಜ್ಞಾನ ಇದೆ ಅಂತ ಪ್ರೂವ್ ಮಾಡ್ಕೋಬೇಕಾದ್ರೆ, ಸೌಜನ್ಯನಿಗೆ ಏನು ನ್ಯಾಯ ಸಿಗ್ಬೇಕು ಅಂತೇಳಿ ನಿಮ್ಮ ಹೋರಾಟ ನಾವು ಕೂಡ ನಿಮ್ಮ ಜೊತೆ ಆಗಿದ್ದೀವಿ ನ್ಯಾಯಕ್ಕಾಗಿ. ಆದ್ರೆ ಸೌಜನ್ಯನಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಉದ್ದೇಶ ನಿಮ್ಗೆ ಇದ್ದಿದ್ರೆ ಕಾನೂನು ಅಡಿಯಲ್ಲಿ ಇವತ್ತು ಹೈಕೋರ್ಟ್ ಆಯ್ತು, ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗಿತ್ತು. ಇಲ್ಲ, ಅದಕ್ಕಾಗಿ ಏನೋ ಒಂದು ಕಾನೂನು ಅಡಿಯಲ್ಲಿ ಒಂದು ವ್ಯವಸ್ಥೆಯನ್ನ ಮಾಡಬೇಕು. ಅದನ್ನು ಬಿಟ್ಟು ನೀವು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ, ಧರ್ಮದ ಬಗ್ಗೆ, ಆ ಮಂಜುನಾಥ ಸ್ವಾಮಿಯ ಬಗ್ಗೆ, ಅಣ್ಣಪ್ಪ ಸ್ವಾಮಿಯ ಬಗ್ಗೆ ಬೀದಿಗಳಲ್ಲಿ ನೀವು ನಿಮ್ಮ ಫಸ್ಟ್ ನಿಮ್ಮ ವರ್ತನೆಯನ್ನ ಚೇಂಜ್ ಮಾಡ್ಕೋಬೇಕಾಗ್ತದೆ. ನೀವು ಆ ಧರ್ಮದ ಬಗ್ಗೆ ಮಾತನಾಡೋ ಯೋಗ್ಯತೆ ನಿಮ್ಗೆ ಯಾರಿಗೂ ಇಲ್ಲ. ಆ ವರ್ತನೆ ಯಾವ ರೀತಿ ಇರ್ತದೆ, ಯಾರು ಧರ್ಮಸ್ಥಳದ ಪರವಾಗಿ ಇವತ್ತು ಧರ್ಮದ ಪರವಾಗಿ ಮಾತನಾಡ್ತಾರೋ ಅವರೆಲ್ಲರೂ ಕೂಡ ಶತ್ರುಗಳಂತ ಇವತ್ತು ನೀವು ನೋಡ್ತಾ ಇದ್ದೀರಿ. ಕಿರ್ಚಾಡ್ತೀರಿ. ನೀವ್ ಏನು ಉತ್ತರ ಕೊಡಿ, ನೀವು ಯಾವ ಒಂದು ಕನಿಷ್ಠ ಉತ್ತರ ಕೊಡ್ಲಿಕ್ಕೂ ಕೂಡ ನಿಮ್ಮಲ್ಲಿ ಇಲ್ಲ. ನಾಳೆ ನಿಮಗೂ ಬೈತಾರೆ, ಪ್ರತಿಯೊಬ್ಬರಿಗೂ ಬೈತಾರೆ. ಧರ್ಮಸ್ಥಳ ಧರ್ಮಾಧಿಕಾರಿಗಳಿಗೆ ಬಿಟ್ಟಿಲ್ಲ, ದೇವ್ರನ್ನೇ ಬಿಟ್ಟಿಲ್ಲ, ನಮ್ಮನ್ನು ಬಿಡ್ತಾರ? ಸೊ ಇನ್ನು ಅವ್ರಿಗೆ ಮತಿಭ್ರಮಣೆ ಆಗಿದೆ ಅಂತ ನಾನು ಅನ್ಕೊಂತೀನಿ. ಒಂದು ಕಡೆ ಮತಿಭ್ರಮಣೆ ಯಾವ ರೀತಿ ಆಗಿದೆ ಅಂದ್ರೆ, ಕನಿಷ್ಠ ಪ್ರತಿ ಮಾತಲ್ಲೂ ಕೂಡ ಕಿರ್ಚಾಡೋದು, ಅರ್ಚೋದು, ಅಷ್ಟು ಬಿಟ್ರೆ ಬೇರೆ ಏನು ಮಾಹಿತಿ ಯಾರಿಗೂ ಸಿಗ್ತಾ ಇಲ್ಲ. ಸೊ ಆಮೇಲೆ ಒಂದು ಕಡೆ ತನ್ನ ಒಂದು ಡೆವಲಪ್ಮೆಂಟ್ಗೆ ತಾನು ಯಾವ ರೀತಿ ಆರ್ಥಿಕವಾಗಿ ಸಬಲೀಕರಣ ಆಗ್ಬೇಕು, ಯಾರು ತಿಮ್ಮರೋಡಿ ಅವರು ಯಾವ ರೀತಿ ಸಬಲೀಕರಣ ಆಗ್ಬೇಕು. ಈಗ 9 ವರ್ಷಗಳ ಹಿಂದೆ ತಿಮ್ಮರೋಡಿಯವರ ಒಂದು ಇದೇನಾಗಿತ್ತು, ಆರ್ಥಿಕ ಸಂಪಾದನೆ ಯಾವ ರೀತಿ ಇತ್ತು, ಇವತ್ತು ತಿಮ್ಮರೋಡಿಯವರ ಒಂದು ಆರ್ಥಿಕ ಸ್ಥಿತಿ ಯಾವ ರೀತಿ ಇದೆ. ಈಗ ಇವತ್ತು ಧರ್ಮಸ್ಥಳದ ಅಲ್ಲೇ ಆ ಭಾಗದಲ್ಲಿ ನಾನು ಧರ್ಮಸ್ಥಳವನ್ನ ಸೃಷ್ಟಿ ಮಾಡ್ತೀನಿ, ಇನ್ನೊಂದು ಧರ್ಮ ಒಂದು ಇದನ್ನ ಸೃಷ್ಟಿ ಮಾಡ್ತೀನಿ, ದೇವರುಗಳನ್ನ ಸೃಷ್ಟಿ ಮಾಡ್ತೀನಿ ಅಂತೇಳಿ ಅಲ್ಲೇ ಇರುವಂತಹ ಕಾಡಲ್ಲಿ ಸಿಗುವಂತಹ ಒಂದು ಏನು ಬೆಲೆ ಬಾಳುವಂತ ಮರಗಳನ್ನ ಕಡಿದು ನೀವೊಂದು ಹೊಸ ಇದನ್ನ ಮನೆಯನ್ನ ಕಟ್ಲಿಕ್ಕೆ ಹೊರಟಿದ್ದೀರಿ. ಇದು ಯಾವ ಒಂದು ಧರ್ಮ ರಕ್ಷಣೆ ಮಾಡ್ತೀರಂತ ನಮಗ್ ಗೊತ್ತಿಲ್ಲ. ಮರಗಳನ್ನ ಕಡಿದು ಮನೆಗಳನ್ನ ಕಟ್ತಾ ಇದ್ದಾರೆ.
ಅದರ ಜೊತೆಗೆ ಸುಮಾರು FIR ಗಳು ಅವ್ರ ಮೇಲೆ ಆಗಿದೆ, ಕೇಸಸ್ ಆಗಿದೆ. ಯಾಕೆ ಇದೆಲ್ಲ ನಿಮ್ಗೆ ಅಷ್ಟೊಂದು ನಾಲೆಡ್ಜ್ ಇಲ್ವಾ ಅಂತ ಇದು ಇಡೀ ರಾಜ್ಯದ ಜನತೆ ಮಾತಾಡ್ತಿರೋದು, ನಾವಲ್ಲ. ಹೊಸ ಸುದ್ದಿ ಹೇಳ್ತಾ ಇದ್ರಿ. ಹೌದು, ರಾಜ್ಯದ ಜನತೆ ಮಾತಾಡ್ತಾ ಇದ್ದಾರೆ. ತಿಮ್ರೋಡಿ ಅವರು ಕಾಡಿನಲ್ಲಿ ಇರೋ ಮರಗಳನ್ನ ಕಡಿದು ಮಾಡ್ತಾರೆ ಅಂತ ವಿಚಾರ ಹೊಸದಾಗಿ ಆಯ್ತು. ಈಗ ಆ ಭಾಗದಲ್ಲಿ FIRs ಆಗಿದೆಯಲ್ಲ ಅವ್ರ ಮೇಲೆ. ಈಗ ಮರ ಕಡಿದಿರೋದು ನಿಜ, ಆ ಮರನ ಇವ್ರ ಮನೆಗೆ ಉಪಯೋಗಿಸ್ಕೊಂತ ಇರೋದು ನಿಜ, ಕೇಸಸ್ ಆಗಿದೆ. ಮರಗಳನ್ನ ತಿಮ್ರೋಡಿ ಒಪ್ಕೊಳ್ಳೇಬೇಕಲ್ವಾ? ನಾವ್ ಹೇಳ್ತಿರೋದಲ್ಲ, ಅದು ಕಾನೂನು ಅಲ್ಲಿನ ಪೊಲೀಸ್ನವ್ರು ಹೇಳ್ತಿರೋದಲ್ವಾ. ಏನ್ ಗೊತ್ತು ನಿಮ್ಗೆ ತಿಮ್ರೋಡಿ ಬಗ್ಗೆ? ತಿಮ್ಮರೋಡಿ ಅವ್ರ ಬಗ್ಗೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ. ಏನು ಸೌಜನ್ಯ ಕೇಸ್ ವಿಚಾರವಾಗಿ ಅವರು ಏನು ನ್ಯಾಯಯುತವಾದಂತ ಹೋರಾಟ ಮಾಡಿದ್ರೆ ರಾಜ್ಯ ಅವ್ರ ಜೊತೆ ಇರ್ತಾ ಇದೆ. ಒಂದು ವೇಳೆ ನೀವೇನು ಧರ್ಮಾಧಿಕಾರಿಗಳ ಬಗ್ಗೆ, ಆ ಒಂದು ಕುಟುಂಬದ ಬಗ್ಗೆ ನೀವೇನು ಆಪಾದನೆಯನ್ನ ಮಾಡ್ತಾ ಇದ್ದೀರಿ, ನಿಮ್ಮಲ್ಲಿ ಸೂಕ್ತ ದಾಖಲೆಗಳಿದೆ, ನಮ್ಮಲ್ಲಿ ಅದಿದೆ, ನಮ್ಮಲ್ಲಿ ಇದಿದೆ ಅಂತ ಹೇಳ್ತಿದ್ರಲ್ಲ, ದಾಖಲೆ ಇದೆ. ಡೆಮೋಕ್ರಸಿ ಸಿಸ್ಟಮ್ ಇನ್ ಇಂಡಿಯಾ, ಪ್ರಜಾಪ್ರಭುತ್ವದ ದೇಶ ಇದು. ನಿಮ್ಮ ಹತ್ರ ದಾಖಲೆ ಇದ್ರೆ ನೇರವಾಗಿ ನೀವು ಹೈಕೋರ್ಟ್ಗೆ ಹೋಗ್ಬೋದು, ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು, ನ್ಯಾಯ ಕೇಳ್ಬೋದಲ್ವಾ? ಅದನ್ನು ಬಿಟ್ಟು ನೀವು ಬೀದಿ ರಂಪ ಯಾಕೆ ಮಾಡ್ತೀರಿ? ಈ ದೇಶದಲ್ಲಿ ಧರ್ಮ, ಇವತ್ತು ನಾವೆಲ್ಲ ಕೂಡ ಹಿಂದೂ ಧರ್ಮದಲ್ಲಿ ಇದೀವಿ. ಇವತ್ತು ಧರ್ಮ ಒಂದು ಕಡೆ ನಶಿಸಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಮತ್ತಷ್ಟು ಹೊಡೆತ ಈ ಧರ್ಮಕ್ಕೆ ಬೀಳ್ತಾ ಇದ್ರೆ ಹಿಂದೂಗಳು ಕೂಡ ಎಚ್ಚೆತ್ಕೋಬೇಕಾಗ್ತದೆ. ಈ ರಾಜ್ಯದಲ್ಲಿ ಅವರಿಗೆ ಬೀದಿಯಲ್ಲಿ ಕೂಡ ಧರ್ಮ ರಕ್ಷಕರು ಉಟ್ಕೋತಾರೆ. ಇದೊಂದು ಅವ್ರಿಗೆ ಎಚ್ಚರಿಕೆ ಅಂತ ಗಂಟೆ ಅಂತ ಕೂಡ ನಾನು ಹೇಳಬಲ್ಲೆ. ಅದರ ಜೊತೆಗೆ ಇವತ್ತು ಧರ್ಮಸ್ಥಳ ಯಾವ ರೀತಿಯಾದಂತಹ ಧರ್ಮದ ಜೊತೆಗೆ ಇಡೀ ವ್ಯವಸ್ಥೆಗೆ ಯಾವ ರೀತಿ ಸಮಾಜದಲ್ಲಿ ಇವತ್ತು ಒಂದು ಯೋಜನೆ ಮುಖಾಂತರವಾಗಿ ಪ್ರತಿ ಹಳ್ಳಿಯಲ್ಲಿ ಕೂಡ ಕೆರೆಗಳನ್ನು ಅಭಿವೃದ್ಧಿ ಮಾಡುವಂತ ವಿಚಾರ ಆಗಿರ್ಬೋದು, ಒಂದು ಧರ್ಮದ ವಿಚಾರದಲ್ಲಿ ದೇವಸ್ಥಾನಗಳಿಗೆ ಏನು ಅವರು ಕೊಡುಗೆ ಕೊಡುವಂತ ವಿಚಾರ ಆಗಿರ್ಬೋದು, ಜೊತೆಗೆ ಯಾವ ರೀತಿಯಾದಂತಹ ಆರೋಗ್ಯದ ವಿಚಾರದಾಗಿರ್ಬೋದು ಮತ್ತು ಎಜುಕೇಶನ್ ವಿಚಾರದಲ್ಲಿ ಆಗಿರ್ಬೋದು, ಇವತ್ತು ಅನೇಕ ರೀತಿಯಾದಂತಹ ಸಲಹಕರಣಗಳ ಒಂದು ಸಹಕಾರವನ್ನ ಇವತ್ತು ಇಡೀ ರಾಜ್ಯಾದ್ಯಂತ, ನಾಟ್ ಓನ್ಲಿ ದಕ್ಷಿಣ ಕನ್ನಡ, ಇಡೀ ರಾಜ್ಯಾದ್ಯಂತ ಅವರ ಒಂದು ಆಲೋಚನೆಯಿಂದ, ದೂರದೃಷ್ಟಿ ಆಲೋಚನೆಯಿಂದ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಸಾಮಾನ್ಯ ವರ್ಗದಲ್ಲಿ ಇವತ್ತಿರುವಂತ ಎಲ್ಲ ಜನರಿಗೂ ಕೂಡ ಒಂದು ಒಳ್ಳೆ ರೀತಿಯಾದಂತಹ ಶಿಕ್ಷಣವನ್ನು ಕೊಡ್ಲಿಕ್ಕೆ ಯಾವ ರೀತಿಯಾದಂತಹ ಯೋಜನೆ ಸಹಕಾರವನ್ನು ನೀಡ್ತಾ ಇದೆ. ಜೊತೆಗೆ ಒಂದು ಆ ಭಾಗದಲ್ಲಿ ಮೈಕ್ರೋ ಫೈನಾನ್ಸ್, ಬೇರೆ ಬೇರೆ ಫೈನಾನ್ಸ್ಗಳ ತರ ಅಲ್ಲದೆ ಸಾಮಾನ್ಯ ಜನರಿಗೆ ಅಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಆ ಮಹಿಳೆಯರನ್ನ ಸ್ವಾವಲಂಬಿ ಜೀವನವನ್ನು ನಡೆಸಲಿಕ್ಕೆ ಇವತ್ತು ಧರ್ಮಾಧಿಕಾರಿಗಳ ಒಂದು ಯೋಜನೆ ತುಂಬಾ ಅರ್ಥಪೂರ್ಣವಾದಂತ ಯೋಜನೆ ಅಂತ ಇವತ್ತು ನಾವೆಲ್ಲರೂ ಕೂಡ ಭಾವಿಸ್ಬೇಕಾಗ್ತದೆ. ಯಾಕಂದ್ರೆ ಇವತ್ತು ಅವರ ಯೋಜನೆಯಲ್ಲಿ ಸುಮಾರು ಸಾವಿರಾರು ಜನ ಇವತ್ತು ಸರ್ಕಾರಿ ಕೆಲಸ ಇಲ್ದಿದ್ರು ಕೂಡ ಸುಮಾರು ಸಾವಿರಾರು ಜನ ಇವತ್ತು ಅವರ ಒಂದು ಯೋಜನೆಯಲ್ಲಿ ಇವತ್ತು ಕೆಲಸವನ್ನ ಮಾಡ್ತಾ ಅವರ ಕುಟುಂಬಗಳಿಗೆ ನೆರವಾಗುವಂತ ಒಂದು ಪರಿಸ್ಥಿತಿ ಇವತ್ತು ಯೋಜನೆಯಲ್ಲಿ ಇದೆ. ಇಂತಹ ಅದರ ಜೊತೆಗೆ ಅಷ್ಟು ಕುಟುಂಬಗಳು ಕೂಡ ಇವತ್ತು ಧರ್ಮಾಧಿಕಾರಿಗಳು ಒಂದು ದಿನ ಊಟಕ್ಕೆ ಸಹಕಾರವನ್ನು ಕೊಡ್ತಾ ಅವರ ಮಕ್ಕಳ ವಿದ್ಯಾಭ್ಯಾಸ ಜೊತೆಗೆ ಒಳ್ಳೆ ರೀತಿಯಾದಂತಹ ವಾತಾವರಣವನ್ನ ಇವತ್ತು ಹಳ್ಳಿಗಳಲ್ಲಿ ಸೃಷ್ಟಿಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಪ್ರತಿ ಹಳ್ಳಿಯಲ್ಲಿ ಕೂಡ ಲಕ್ಷ್ಮೀ ಪೂಜೆ ಮಾಡಿಸ್ತಾರೆ. ಪ್ರತಿ ಒಂದು ಹಬ್ಬದ ಪೂಜೆಗಳು ಕೂಡ ಧರ್ಮಸ್ಥಳ ಸಹಕಾರ ಸಹಾಯ ಸಂಘಗಳು ಇವತ್ತು ಮಾಡ್ತಾ ಇದೆ. ಅದು ಧರ್ಮದ ರಕ್ಷಣೆ ಅಂತ ಇವತ್ತು ನಾವೆಲ್ಲರೂ ಕೂಡ ಭಾವಿಸ್ಬೇಕಾಗ್ತದೆ. ಅದೇ ಒಳ್ಳೆ ಸನ್ಮಾನದೆಡೆಗೆ ಇವತ್ತು ಮುಕ್ತಿ ಕಡೆಗೆ ಇವರನ್ನ ಕರ್ಕೊಂಡು ಹೋಗ್ತಾ ಇದಾರಲ್ಲ, ಅದು ಕೂಡ ಒಂದು ಒಳ್ಳೆಯ ಯೋಜನೆ ಅಂತ ಇವತ್ತು ನಾವೆಲ್ಲರೂ ಕೂಡ ಭಾವಿಸಿದ್ವಿ. ನಮ್ಮ ಬಾಂಬ್ ಮಂಟನೆ ಹೇಳ್ತಾರೆ, ದಲಿತ ಸಂಘಟನೆಗಳೆಲ್ಲ ನಮ್ಮೊಟ್ಟಿಗೆ ಗಟ್ಟಿಯಾಗಿವೆ. ಈಗ ಗಿರೀಶ್ ಮಟ್ಟಣ್ಣರವರು ತಮ್ಮ ಹಿಂದಿನ ಜೀವನವನ್ನ ನೆನೆಸ್ಕೋಬೇಕಾಗ್ತದೆ. ಏನು ಇವತ್ತು ಇಡೀ ಕರ್ನಾಟಕ ರಾಜ್ಯವನ್ನ ಆಳುವಂತಹ ವಿಧಾನಸೌಧ ಆಗಿರ್ಬೋದು, ಶಾಸಕರ ಭವನ ಆಗಿರ್ಬೋದು, ಅವರೊಬ್ಬ ಅಧಿಕಾರಿಯಾಗಿದ್ದಂಥವ್ರು, ಒಂದು ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿಯಾಗಿದ್ದಂತ ವ್ಯಕ್ತಿ ಅಪರಾಧ ಅಂತ ಗೊತ್ತಿದ್ರು ಕೂಡ ಒಂದು ಶಾಸಕರ ಭವನಕ್ಕೆ ಬಾಂಬ್ ಇಟ್ಟಿದ್ದೀನಿ ಅಂತ ಒಂದು ಕರೆಯನ್ನ ಮಾಡ್ತಾರೆ. ಅದರ ಜೊತೆ ಇದ್ದು ಸಂದೇಶ ಏನು, ಇಡೀ ಯುವ ಸಮಾಜಕ್ಕೆ ಬಾಂಬ್ ಇಡುವಂತದ್ದು ಒಂದು ಸಂದೇಶನ. ಅನ್ಯಾಯದ ವಿರುದ್ಧ ಯಾವ್ದು ಅನ್ಯಾಯ? ಏನು ಇವ್ರ ಅಲ್ಲ, 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವರು ಒಂದು ಕ್ಷೇತ್ರದಲ್ಲಿ ನಿಂತು ಇವರು ಅಷ್ಟು ಒಂದು ಪ್ರಜ್ಞಾವಂತ ನಾಗರಿಕನಾಗಿದ್ರೆ, ಒಂದು ಸಂವಿಧಾನದಡಿಯಲ್ಲಿ ಒಂದು ಕ್ಷೇತ್ರದಲ್ಲಿ ಅವರು MLA ಆಗಿ ಇಂಥ ತಿಮ್ಮರೋಡಿ ಇವರೆಲ್ಲರೂ ಕೂಡ ಸೇರಿ ಒಂದು ಹೊಸ ಪಕ್ಷವನ್ನ ಕಟ್ಟಿ ಆ ಪಕ್ಷದ ಮುಖಾಂತರವಾಗಿ ಈ ಸಮಾಜವನ್ನ ಒಂದು ಒಳ್ಳೆ ರೀತಿ ತಗೋಬರ್ಲಿ, ಅದು ನಮ್ಮ ಅಭ್ಯಂತರ ಇಲ್ಲ.
ಆದ್ರೆ ಹಾಗಾದ್ರೆ ಇವು ಉದ್ದೇಶ ಏನಂದ್ರೆ ಒಂದು ಬಾಂಬನ್ನು ಇಟ್ಟು ಎಲ್ಲರನ್ನು ಸಾಯಿಸ್ಬೇಕಂತ ಉದ್ದೇಶನ? ಭ್ರಷ್ಟಾಚಾರಿಗಳು ಸಾಯ್ಲಿ ಅಂತ. ಅಲ್ಲಿ ಎಲ್ಲ ಭ್ರಷ್ಟಾಚಾರಗಳೇ ಇರೋದಂತ ಇವ್ರ ಉದ್ದೇಶ. ಅದರ ಜೊತೆಗೆ ಸೌಜನ್ಯ ಕೇಸ್ ವಿಚಾರವಾಗಿ ಧರ್ಮಸ್ಥಳದ ಪರವಾಗಿ ಧರ್ಮಸ್ಥಳದ ರಕ್ಷಣೆಗೆ ನಾವೆಲ್ಲ ಇದ್ದೀವಿ ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಮೊನ್ನೆ ಹೇಳಿದಾಗ ಅವ್ರ ಬಗ್ಗೆ, ಅವರ ಮನೆತನದ ಬಗ್ಗೆ, ಅವರ ಹೆಂಡತಿ ಮಕ್ಕಳ ಬಗ್ಗೆ ಅಗೌರವಾಗಿ ಮಾತಾಡ್ತಾರೆ. ಇವ್ರಿಗೆ ಯಾವ ನೈತಿಕತೆ ಇದೆ ಅಂತ ಹೇಳ್ಬೇಕು ಇವ್ರಿಗೆ? ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತಾರೆ, ಸರ್ಕಾರದ ಬಗ್ಗೆ ಮಾತಾಡ್ತಾರೆ, ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾರೆ, ಮತ್ತೆ ಜಿ. ಪರಮೇಶ್ವರ್ ಅವ್ರ ಬಗ್ಗೆ ಮಾತಾಡ್ತಾರೆ. ಅವ್ರಿಗೆ ಹೇಳೋ ಬಯಸೋದು ಇಷ್ಟೇನೆ, ನೀವು ಇಲ್ಲಿ ತನಕ ಏನ್ ಮಾಡ್ಕೊಂಡಿದ್ರು ಆರಾಮಾಗಿರಿ. ನೀವು ಸೌಜನ್ಯನ ಪರವಾಗಿ ಹೋರಾಟ ಮಾಡಬೇಕಾದ್ರೆ ನ್ಯಾಯ ಕೊಡಿಸ್ಬೇಕು ಅಂತ ಏನಿದ್ರೆ ಕಾನೂನಿದೆ, ಕಾನೂನು ಅಡಿಯಲ್ಲಿ ಮಾಡ್ಬೇಕಾಗ್ತದೆ. ನಮ್ಗೆ ಕಾನೂನಿದೆ ಅಂತ ಹೇಳ್ಬಿಟ್ಟು ನಾವು ಇನ್ನೊಬ್ಬರನ್ನ, ಧರ್ಮವನ್ನಾಗಿರ್ಬೋದು, ಇನ್ನೊಬ್ಬ ವ್ಯಕ್ತಿಯನ್ನ ದೂಷಿಸುವುದು ಅಷ್ಟು ಸಮಂಜಸ ಅಲ್ಲ ಅಂತ ನಾನು ನೇರ ಪ್ರಶ್ನೆ. ಜೊತೆಗೆ ಪ್ರಜ್ಞಾವಂತ ಸಮಾಜ ಎಚ್ಚೆತ್ಕೊಂತ ಇದೆ. ಅವರ ವಿರುದ್ಧ ರಾಜ್ಯದಲ್ಲಿ ದಂಗೆ ಹೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ, ಆಗಿದೆ. ನಿಮ್ಮ ಸಂಘಟನೆ ಈಗ ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ನಾವು ದಲಿತ ಪರ ಸಂಘಟನೆಗಳಾಗಿರ್ಬೋದು, ನಮ್ಮ MRPS ಸಂಘಟನೆ ಆಗಿರ್ಬೋದು, ನಾವ್ಯಾವತ್ತೂ ಕೂಡ ನ್ಯಾಯದ ಪರ ಇರ್ತೀವಿ, ಅನ್ಯಾಯದ ವಿರುದ್ಧ ನಾವೆಲ್ಲರೂ ಕೂಡ ದಂಗೆ ಹೇಳ್ತೀವಿ. ಯಾಕಂದ್ರೆ ನಾವು ಗ್ರಾಮೀಣ ಭಾಗದಲ್ಲಿ ತುಳಿತಕ್ಕೆ ಒಳಗಾಗಿರುವಂತಹ ಜನರ ಒಂದು ಸಮಸ್ಯೆಗಳನ್ನ ಬಗೆಹರಿಸಿ ಅವರಿಗೆ ನ್ಯಾಯ ಕೊಡಿಸುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಬಂದಿರೋದು. ಹಾಗಾಗಿ ತಿಮ್ಮರೋಡಿ ಅವ್ರಿಗಾಗಿರ್ಬೋದು, ನಿಮ್ಮ ಇವರು ಗಿರೀಶ್ ಮಟ್ಟಣ್ಣವರಾಗಿರ್ಬೋದು, ಇನ್ನು ಕೆಲವು ಅನೇಕ ನಾಯಕರು ಇವತ್ತು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ. ನಿಮಗೆ ಕಾನೂನು ಅರಿವಿದ್ರೆ, ಸಂವಿಧಾನದ ಮೇಲೆ ನಿಮ್ಗೇನಾದ್ರೂ ನಂಬಿಕೆ ಇದ್ರೆ, ಸಂವಿಧಾನದ ಅಡಿಯಲ್ಲಿ ನೀವೇನಾದ್ರೂ ಕೆಲಸ ಮಾಡ್ತಾ ಇದ್ರೆ, ನೀವು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಸೌಜನ್ಯ ನ್ಯಾಯ ಕೊಡಿಸಿದ್ರೆ ನೀವು ಕೂಡ ನಮ್ಮ ಸಮಾಜದ ಉಳಿವಿಗಾಗಿ ನೀವು ಹೋರಾಟ ಮಾಡ್ತಾ ಇದ್ದೀರಂತ ನಿಮ್ಗೂ ಕೂಡ ನಾವು ಕೃತಜ್ಞತೆಗಳನ್ನ ಸಲ್ಲಿಸ್ತೀವಿ. ಅದು ಬಿಟ್ಟು ನೀವೇನಾದ್ರೂ ಇದೇ ರೀತಿಯಾಗಿ ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಸಮಾಜನ ದಿಕ್ಕು ತಪ್ಪಿಸಿದ್ರೆ ತಕ್ಕ ಪಾಠ ಸಮಾಜದ ಕಡೆಯಿಂದ ಆಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ. ಇದು ದಲಿತ ಮುಖಂಡರಾದಂತಹ ದೇವರಾಜರವರ ಮಾತು. ಅವ್ರ ಮಾತಿನಲ್ಲಿ ಆಕ್ರೋಶ ಇತ್ತಾ ಇಲ್ವಾ? ನಿಮ್ಗೇನ್ ಅನ್ಸ್ತು? ಕೆಳಗಡೆ ಕಮೆಂಟ್ ಮಾಡಿ.